ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಇದರ ಕಾರ್ಯಕ್ರಮದ ರೂವಾರಿಗಳಾದಂತಹ ಆರ್.ಬಿ. ತಿಮ್ಮಾಪುರ ನಮ್ಮ ಜೊತೆಗಿದ್ದಾರೆ. ಅವರು ಈ ಸಂಭ್ರಮದ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ಅಂತ ಕೇಳ ಸರ್. ಕಳೆದ ಎಲ್ಲಾ ವೈಭವಗಳಿಗಿಂತ ಈ ಬಾರಿಯ ವೈಭವ ಬಹಳಷ್ಟು ವಿಜೃಂಭಣೆ ಆಗ್ತಾ ಇದೆ ಅಂತ ಹೇಳ್ತಿದ್ರೆ ಯಾವ ರೀತಿ ಅನ್ಸುತ್ತೆ ತಮ್ಮ? ನಾನು ಕಂಡ ಹಾಗೆ ಇದು ಅದ್ಭುತವಾದ ಕಾರ್ಯಕ್ರಮ. ಇಂಥ ವೈಭವ ಮುಧೋಳದಲ್ಲಿ ಯಾವತ್ತೂ ಆಗಿರಲಿಲ್ಲ. ಜನರ ಬೆಂಬಲ, ಮುಖ್ಯಮಂತ್ರಿಗಳ ಸಪೋರ್ಟು, ನನಗೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಯಿತು. ಒಂದು ರೀತಿಯಲ್ಲಿ ದಸರಾ ವೈಭವ ಕುಂತಿದ್ದು ಭಿನ್ನ ಆಗಿದೆ ಅಂತ ಹೇಳಿ ಜನರ ಹತ್ರ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ನಿನ್ನೆ H.K. ಪಾಟೀಲ್ ಸಾಹೇಬ್ರು ಹೇಳಿದ ಹಾಗೆ ಏನು ಮೈಸೂರು ದಸರಾನೇ ಮೀರಿಸ್ತಾ ಇದ್ದೀರಲ್ಲ ತಿಮ್ಮಾಪುರವರೇ ತಂದರು. ಇದರ ಕೊಡುಗೆಗೆ ನಾನು ನನ್ನ ಎಲ್ಲ ಸ್ಥಳೀಯ ಶಾಸಕರನ್ನ, ರಾಜ್ಯದ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಹಾಗೂ ನನ್ನ ಮುಧೋಳ ತಾಲೂಕಿನ ಹಾಗೂ ಜಿಲ್ಲೆಯ, ರಾಜ್ಯದ ಎಲ್ಲ ಜನತೆ ಇದನ್ನು ಬೆಂಬಲಿಸಿದ್ರಿಂದ ಇದು ಯಶಸ್ವಿ ಆಯಿತು. ಸರ್, CM ಅವ್ರು ಏನಾದ್ರು ಬರ್ತಾ ಇದ್ದಾರೆ ಈಗ? ಅವ್ರ ಹೆಲ್ತ್ ಸರಿ ಇದ್ದರೆ ಚೆನ್ನಾಗಿ ಬರ್ತಾರೆ. ಕಾಲು ನೋವು ಇದೆ ಅವರಿಗೆ, ಅದೇನಾದರೂ ಸರಿ ಹೋಗಿದ್ರೆ 100% ಬರ್ತಾರೆ. ಸರ್, ಈಗ ರಣ ವೈಭವ 6ನೇ ಸಲ ನಡೀತಾ ಇದೆ. ಮುಂದಕ್ಕೂ ಇದೇ ರೀತಿ ನಡಿಲೇನೋ ಅಂತ ಭಾಷಾಭಾವನೆ ಏನಿದೆಯಾ ಅಥವಾ ಯೋಜನೆಗಳಿದೆಯಾ? ಮಾಡ್ತಾ ಇದ್ದೀವಿ ಮುಂದಕ್ಕೂ. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ಕಾರ್ಯಕ್ರಮದ ರಣ ವೈಭವದ ರೂವಾರಿಗಳಾದಂತಹ ಆರ್.ಬಿ. ತಿಮ್ಮಾಪುರ ಮಾತಾಗಿತ್ತು. ನಿರಂತರವಾಗಿ ನೋಡ್ತಾ ಇರಿ ರನ್ ಟಿವಿಯಲ್ಲಿ ಅಪ್ಡೇಟ್ ಅಂತ ಹೇಳಿದ್ರೆ ಅಪ್ಡೇಟ್ನ ಆಗಾಗ ನಾವು ಕಾಲಕಾಲಕ್ಕೆ ಕೊಡ್ತಾ ಇರ್ತೀವಿ. ಪ್ರತಿ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ನಾವು ಕವರ್ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ವಿ. ತಪ್ಪದೆ ರನ್ ಟಿವಿಯನ್ನ ನೋಡ್ತಾ ಇರಿ. ಕ್ಯಾಮ್ರಾ ಪರ್ಸನ್ ಶಂಕರಗೌಡ ಪಾಟೀಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್ ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.